ನಿಮಗೆ ಮಸ್ತ್ ಆಗಿರುವಂತಹ ಮಸಾಲ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಅನ್ಸಿರ್ತದ್ರಿ ಆದ್ರೆ ಭಾಳ ಗುದ್ದಾಡಕ್ಕೆ ಮನಸ್ಸಿರೋದಿಲ್ಲ. ಅವಾಗ ಹಿಂಗೆ ಮಾಡ್ರಿ. ಏನ್ರಿ ಅಂತಂದ್ರೆ ಒಂದು ಪರಾತ್ನಾಗ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಚಾಣಿ ತಗೋರಿ. ಅದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊರಿ. ಈ ಸೌತೆಕಾಯಿ, ಕ್ಯಾರೆಟ್, ಆಮೇಲೆ ಸಬ್ಬಸ್ಗಿ, ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ ಎಲ್ಲನೂ ಹಾಕಿ ಮ್ಯಾಲ ಒಂದಿಟ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಚೆಂದಾಗಿ ಅದನ್ನು ಫಸ್ಟಿಗೆ ಹಂಗೆ ಮಿಕ್ಸ್ ಕೊಡ್ರಿ. ಆಮೇಲೆ ಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕಿ ನೀವು ಅದನ್ನು ಚೆನ್ನಾಗಿ ಕಲಿಸಿ ಬರೋಬ್ಬರಿಯಾಗಿ ನಾದಿ ಇಟ್ಕೊಳ್ಬೇಕ್ರಿ. ಅದಾದ ನಂತರ ಒಂದು ಉಳ್ಳಿಯನ್ನು ಈ ರೀತಿಯಾಗಿ ತಗೋರಿ. ಮಸ್ತಾಗಿ ಒಂದು ಬಟರ್ ಪೇಪರು ಅಥವಾ ಬಾಳೆ ಎಲೆನೋ ಇದಕ್ಕೊಂದು ಈಟು ಎಣ್ಣೆ ಹಚ್ಚಿ ಕೈಯಿಂದ ಬರೀ ತಟ್ಕೊತ ಹೋಗ್ರಿ. ಲಟ್ಸು ಗಿಡ್ಸೋದಂತ ಏನಿಲ್ಲ, ಬರೀ ತಟ್ರಿ. ಆಮೇಲೆ ಅದನ್ನ ಏನು ಮಾಡಿರಿ, ಹೋಗಿ ತವಿ ಮೇಲೆ ಹಾಕಿಬಿಡ್ರಿ. ತವಿಗೆ ಒಂದು ಈಟ ಎಣ್ಣೆ ಹಾಕಿರಿ. ಆಮೇಲೆ ಇದನ್ನು ಬೇಯಕ್ಕೆ ಹಾಕಿರಿ. ನೋಡಿ, ಇದನ್ನು ಬೇಯಿಸೋದು ಚೆನ್ನಾಗಿ 2 ಮೈ ಬೇಯಿಸಬೇಕು. ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ನೀವು ಹಾಕಿರ್ಬೇಕ್ರಿ. ಅಕಸ್ಮಾತ್ ನಿಮ್ಮ ಕಡೆ ಬಟರ್ ಪೇಪರ್ ಅದು ಇರಲಿಲ್ಲ ಅಂತಂದ್ರೆ ಒಂದು ಕಾಟನ್ ಬಟ್ಟೆಯಿಂದನೂ ನೀವು ಇದನ್ನು ಬರೋಬ್ಬರಿಯಾಗಿ ತಟ್ಟಿ ಮಾಡ್ಕೊಳ್ಬೋದ್ರಿ. ಸ್ವಲ್ಪ ಸಮಾಧಾನಲೇ ಬೇಯಿಸ್ರಿ. ಯಾಕ್ರಿ ಅಂತಂದ್ರೆ ಅದ್ರಾಗ ಏನು ವೆಜಿಟೇಬಲ್ಸ್ ಅದಾವ್ರಿ ಅವೆಲ್ಲ ಬೆಂದು ಅಂತಂದ್ರೆ ನಿಮ್ಮ ನಾಲ್ಗೆ ರುಚಿ ಕಾಣ್ತೈತ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಮಸಾಲ ಅಕ್ಕಿ ರೊಟ್ಟಿ ತಯಾರಾಗ್ತಾವು. ಹಂಗೆ ನಿಮಗೆ ಇದ್ರ ಜೊತೆ ಏನು ಇಷ್ಟ ಕಾಂಬಿನೇಷನ್ ಆಗಿ ಅನ್ನೋದು ನಾವು ಕಮೆಂಟ್ಸ್ದಾಗ ಹೇಳ್ರಿ.